ನಮಸ್ಕಾರ ಸ್ನೇಹಿತರೆ, ಈ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾವು ಬೆಂಗಳೂರಿಂದ ಕಂಚಿಗೆ ಹೋದಂಥ ನಮ್ಮ ರೋಡ್ ಟ್ರಿಪ್ ಬಗ್ಗೆ. ಸೊ ನಾನು ನನ್ನ ಫ್ರೆಂಡ್ಸ್ ಬೆಂಗಳೂರಿಂದ ಕಂಚಿಗೆ ಹೊರಟ್ವಿ. ಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ ಹೊರಟ್ವಿ. ಆನ್ ದ ವೇ ಸುಮಾರೊಂದು 7:30-8 ಗಂಟೆ ಅಷ್ಟೊತ್ತಿಗೆ ಒಂದು ಕಡೆ A to B ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅದರ ಒಳ್ಳೆ ಹೋಟೆಲ್ ಸಿಗಲಿ ಅಂತಲೇ ಕಾಯ್ತಾ ಇದ್ವಿ. ಲಕ್ಕಿಲಿ A to B ಸಿಕ್ತು. ಸೊ ತುಂಬ ಏನು ಚೆನ್ನಾಗಿರಲಿಲ್ಲ, ಬಟ್ ಅಟ್ಲೀಸ್ಟ್ ಇಟ್ ವಾಸ್ ಓಕೆ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇಡ್ಲಿ ಮತ್ತು ದೋಸೆ ತಿಂದ್ವಿ. ಅಲ್ಲಿಂದ ನಾವು ಕಾಮಾಕ್ಷಿ ದೇವಸ್ಥಾನಕ್ಕೆ ಹೋದ್ವಿ. ಸೊ ಕಂಚಿ ಕಾಮಾಕ್ಷಿ ನಿಮಗೆ ಗೊತ್ತೇ ಇದೆ, ಇದು 51 ಶಕ್ತಿಪೀಠಗಳಲ್ಲಿ ಒಂದಂತ ಪರಿಗಣಿಸ್ತಾರೆ. ಸೊ ಪುರಾಣಗಳ ಪ್ರಕಾರ ಸತೀದೇವಿಯ ನಾಭಿ ಭಾಗ ಇಲ್ಲಿ ಬಿದ್ದಿತ್ತು ಅನ್ನೋ ನಂಬಿಕೆ ಇದೆ. ಆದ್ದರಿಂದ ಈ ಸ್ಥಳಕ್ಕೆ ಅತ್ಯಂತ ಶಕ್ತಿಯುತವಾದ ಆಧ್ಯಾತ್ಮಿಕ ಕೇಂದ್ರ ಎಂಬ ಸ್ಥಾನ ದೊರೆತಿದೆ. ಇಲ್ಲಿ ಶಂಕರಾಚಾರ್ಯ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದ್ದಾರೆ ಅಂತ ಕೂಡ ಹೇಳ್ತಾರೆ. ಸೊ ಶ್ರೀಚಕ್ರವು ತಾಂತ್ರಿಕ ಉಪಾಸನೆಯಲ್ಲಿ ಅತ್ಯಂತ ಪವಿತ್ರ ಯಂತ್ರ ಅಂತ ಪರಿಗಣಿಸ್ತಾರೆ. ಸೊ ಇಲ್ಲಿ ಕಾಮಾಕ್ಷಿ ಅಮ್ಮ ನಿಂತಿರೋ ರೂಪದಲ್ಲಿಲ್ಲ, ಅದೇ ಒಂದು ವಿಶಿಷ್ಟ. ಬದಲಿಗೆ ಪದ್ಮಾಸನದಲ್ಲಿ ಕುಳಿತಿರೋ ರೂಪವನ್ನು ನಾವಿಲ್ಲಿ ನೋಡ್ಬೋದು. ಆಮೇಲೆ ದೇವಿಯ 4 ಕೈಗಳಲ್ಲಿ ಒಂದು ದಾರದಲ್ಲಿ ಪಾಶ, ಅಂದರೆ ದಾರ, ಇನ್ನೊಂದು ಕೈಯಲ್ಲಿ ಅಂಕುಶ ಅಂದರೆ ನಿಯಂತ್ರಣದ ಸಂಕೇತ, ಇನ್ನೊಂದು ಕೈಯಲ್ಲಿ ಪುಷ್ಪಬಾಣ ಮತ್ತು ಇನ್ನೊಂದು ಕೈಯಲ್ಲಿ ಚಂದ್ರಹಾಸದ ಧನಸ್ಸನ್ನು ನಾವು ನೋಡ್ಬೋದು. ಸೊ ಇವು ಮನಸ್ಸಿನ ನಿಯಂತ್ರಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತಗಳಾಗಿವೆ. ಸೊ ಕಾಂಚೀಪುರಂ ಪಂಚಭೂತ ಕ್ಷೇತ್ರಗಳಲ್ಲಿ ಭೂಮಿ ತತ್ವವನ್ನು ಪ್ರತಿನಿಧಿಸುವಂಥ ಸ್ಥಳ. ಸೊ ಇಲ್ಲಿ ಏಕಾಂಬರೇಶ್ವರನ ದೇವಸ್ಥಾನ ಕೂಡ ಇದೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಕಾಮಾಕ್ಷಿ ದೇವಾಲಯ ಮತ್ತು ಈ ಶಿವಕ್ಷೇತ್ರಕ್ಕೆ ಒಂದು ಆಧ್ಯಾತ್ಮಿಕವಾದ ಸಂಬಂಧ ಇದೆ. ಸೊ ಇದು ದೊಡ್ಡ ಪ್ರದೇಶದಲ್ಲಿ ಇರುವಂಥ ದೇವಸ್ಥಾನ. ಆಮೇಲೆ ಎತ್ತರವಾದ ರಾಜಗೋಪುರ ಕೂಡ ಇದೆ. ಆಮೇಲೆ ಪವಿತ್ರ ತೀರ್ಥಕುಂಡ ಕೂಡ ನಾವಿಲ್ಲಿ ನೋಡಬಹುದು. ಸೊ ಈ ದೇವಾಲಯ ವಾಸ್ತುಶಿಲ್ಪವು ದ್ರಾವಿಡ ಶೈಲಿಯ ಅತ್ಯುತ್ತಮ ಉದಾಹರಣೆ. ಆಮೇಲೆ ಈ ಕಾಮಾಕ್ಷಿ ಅನ್ನೋ ಹೆಸರು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕಾಮ ಅಂದರೆ ಆಸೆ, ಅಕ್ಷಿ ಅಂದರೆ ಕಣ್ಣು, ಅಂದರೆ ಕೇವಲ ಕಣ್ಣಿನ ಕರುಣೆಯಿಂದಲೇ ಆಶೀರ್ವದಿಸುವ ತಾಯಿ. ಬಾಯ್ ಬಾಯ್.